ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪವಿತ್ರ ಲೋಚನ. ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಬರೋಣ. ಅದಕ್ಕಿಂತ ಮುಂಚೆ ಯಾರಾದ್ರು ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಬರೋಣ. ಇಲ್ಲಿ ಶುರುವಿನಲ್ಲಿ ವಿದ್ಯಾ ಅವ್ರ ಅಪ್ಪಗೆ ತುಂಬಾ ಬೈತಾ ಇರ್ತಾಳೆ. ನಿಮ್ಮಂಥ ಬೇಜವಾಬ್ದಾರಿ ತಂದೆಯಿಂದ ಎಷ್ಟೋ ಜನ ಹೆಣ್ಮಕ್ಳು ಜೀವನ ಹಾಳಾಗೋಗಿದೆ, ಬೇಜವಾಬ್ದಾರಿ ಗಂಡನಿಂದ ಎಷ್ಟೋ ಜನ ಹೆಣ್ಮಕ್ಳ ಜೀವನ ಹಾಳಾಗೋಗಿದೆ. ಅಂಥದ್ರಲ್ಲಿ ನನ್ನ ಜೀವನ ಇದೇ ಥರ ಮಾಡಿಬಿಟ್ಟೆ ನೀನು. ನಾನು ಎಷ್ಟೋ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಓದಿ ದೊಡ್ಡ ಡಾಕ್ಟ್ರ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಅಂಥದ್ರಲ್ಲಿ ನೀನು ಅವತ್ತು ಸಾಯ್ತೀನಿ ನಾನು ಸೀಮೆಣ್ಣೆ ಹುಯ್ಕೊಂಡು ಅಂತ ಹೇಳಿ ನನ್ನ ಜೀವನನ ಇವತ್ತು ಹಾಳು ಮಾಡಿಬಿಟ್ಟೆ ನೀನು ಅವತ್ತು ನನ್ನ ಮಗಳು ಚೆನ್ನಾಗಿ ಓದ್ತಿದ್ದಾಳೆ, ಅವಳು ಓದಿ ದೊಡ್ಡ ಡಾಕ್ಟ್ರ್ ಆಗಲಿ ಅಂತ ನೀನು ಇದ್ದಿದ್ರೆ ಇವತ್ತು ನಮ್ಮಪ್ಪ ಎಷ್ಟೋ ಎಲ್ಲ ನನಗೋಸ್ಕರ ಇದು ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಖುಷಿ ಪಡ್ತಾಯಿದ್ದೆ. ಆದರೆ ನೀನು ಅವತ್ತಿನ ದಿವಸ ಸೀಮೆಣ್ಣೆ ಹುಯ್ಕೊಂಡು ಸಾಯ್ತೀನಿ ಅಂತ ಹೇಳಿ ನನ್ನ ಜೀವನನೂ ಹಾಳು ಮಾಡಿದೆ. ಕಡ್ಕೊಂಡು ಹೆಂಡತಿ ಜೀವನನೂ ನೆಮ್ಮದಿಯಾಗಿಲ್ಲ. ಏನಕ್ಕೋಸ್ಕರ ನೀನು ಈ ಥರ ಇರಬೇಕು ಅಂತ ಹೇಳ್ಬಿಟ್ಟು ನಮ್ಮ ಜೊತೆ ಇದ್ದು ಯಾಕೆ ಈ ಥರ ಹಿಂಸೆ ಕೊಡ್ತಿದ್ದೀಯ, ಎಲ್ಲರೂ ಹೋಗುವ ನೀನು ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯಾ ಬೈಯೋಕ್ಕೆ ಶುರು ಮಾಡ್ತಾಳೆ. ಇನ್ನೊಂದು ಕಡೆ ಇಲ್ಲಿ ಒಬ್ಬ ಹೆಣ್ಣಿಗೆ ಇಬ್ಬರು ಆಧಾರ ಅಂತ ಹೇಳ್ತಾರೆ. ಇನ್ನೊಂದು ಕಟ್ಕೊಂಡ ಗಂಡ, ಇನ್ನೊಬ್ಬರು ಹುಡ್ಸಿದ ತಂದೆ ಅಂತ ಹೇಳ್ಬಿಟ್ಟು. ಅಂಥದ್ರಲ್ಲಿ ನೀನು ನನ್ನ ಜೀವನದಲ್ಲಿ ನೀನು ಕೂಡ ಆಟ ಆಡ್ಬಿಟ್ಟೆ. ಇನ್ನೊಂದು ಕಡೆ ಕಟ್ಕೊಂಡು ಗಂಡನೂ ಕೂಡ ನನ್ನ ಜೀವನದಲ್ಲಿ ಆಟ ಆಡ್ಬಿಟ್ಟ. ಆದರೆ ಯಾರದೇ ಜೀವನದಲ್ಲಿ ಯಾರ ಸಹಾಯ ಇಲ್ದಲೇ ನಾನು ಬದುಕ್ತೀನಿ, ದೊಡ್ಡ ಡಾಕ್ಟ್ರ್ ಆಗೇ ಆಗ್ತೀನಿ, ಓದ್ತೀನಿ, ಗಂಡಸಿನ ಸಹಾಯ ಇಲ್ದರೆ ನಾನು ಜೀವನ ಮಾಡಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯಾ ಸವಾಲನ್ನ ಹಾಕ್ತಾಯಿರ್ತಾಳೆ. ಇನ್ನೊಂದು ಕಡೆ ವಿದ್ಯಾ ಅವರಮ್ಮ, ಏನವ ಈ ಥರ ಮಾತಾಡ್ತಾ ಇದೀಯಾ, ಹೊಟ್ಟೆಯಲ್ಲಿ ಮಗ ಹಿಡ್ಕೊಂಡು ಈ ಪರಿಸ್ಥಿತಿಯಲ್ಲಿ ನೀನು ಓದ್ತೀನಿ ಅಂತಂದರೆ ಆಗುತ್ತಾ ಅಂತ ಅಂದಾಗ, ಯಾಕವ ಆಗಲ್ಲ, ಇಂಥ ಬೇಜವಾಬ್ದಾರಿ ಗಂಡಂದಿರು ಹಾಗೇನೆ ಇಂಥ ಬೇಜವಾಬ್ದಾರಿ ಅಪ್ಪಂದಿರನ್ನ ಕಟ್ಕೊಂಡಿರೋ ಎಷ್ಟೋ ಹೆಣ್ಮಕ್ಳು ಜೀವನದಲ್ಲಿ ಎಷ್ಟೋ ನೋವುಗಳನ್ನ ತಿಂತ ಜೀವನ ಸಾಗಿಸ್ತಾ ಇರ್ತಾರೆ. ಯಾಕಾಗಲ್ಲ, ಅಂಥದ್ದೇ ಒಂದು ಸಾಧನೆ ನಾನು ಮಾಡೇ ಮಾಡ್ತೀನಿ, ಅದು ಯಾರ ಸಹಾಯ ಇಲ್ಲದೇ ಮಾಡ್ತೀನಿ, ಕಟ್ಕೊಂಡು ಗಂಡನೇ ಆಗಲಿ ಅಪ್ಪನ ಸಹಾಯ ಇಲ್ಲದೇ ನಾನು ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ಇಲ್ಲಿ ವಿದ್ಯಾ ಕೂಡ, ಅಲ್ಲ ಅವತ್ತಿನ ದಿವಸ ನೀನು ಏನು ಹೇಳಿದ್ದೆ, ಏನು ಸಾಯ್ತೀನಿ ಅಂತ ಹೇಳಿದ್ದೆ ಅಲ್ವ ನೀನು, ಅವತ್ತಿನ ದಿವಸ ನೀನು ನನ್ನನ್ನು ಓದೋಕ್ಕೆ ಬಿಟ್ಟಿದ್ದಿದ್ರೆ ಇವತ್ತು ನಾನು ನೆಮ್ಮದಿಯಾಗಿರ್ತಿದ್ದೆ. ಆದರೆ ನೀನು ಇವತ್ತು ನನ್ನ ಜೀವನನೇ ಹಾಳು ಮಾಡಿಬಿಟ್ಟೆ. ನೀನು ಅವ್ರು ಸಾಯ್ತೀನಿ ಅಂತ ಅಲ್ವ ಎದುರಿಸಿತ್ತು ನಮಗೆ ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯಾ ಒಳಗಡೆ ಹೋಯ್ತಿರ್ತಾಳೆ. ಆವಾಗ ಇಲ್ಲಿ ವಿದ್ಯಾ ಅವರಮ್ಮ, ಎಲ್ಲಿಗೆ ಹೋಗ್ತಿದ್ಯವ ಅಂದಾಗ, ನೀನು ಹೆದ್ರುಕೋಬೇಡ ಕಣವ, ನೀನು ಏನು ಮಾಡ್ಕೊಳಕ್ಕಿಲ್ಲ, ನನ್ನ ಜೀವನದಲ್ಲಿ ಮುಂದೆ ಬೇಕಾದಷ್ಟು ಸಾಧನೆ ಮಾಡೋ ಅಂಥದ್ದಿದೆ, ನಾನೇನು ಮಾಡ್ಕೊಳಕ್ಕಿಲ್ಲ, ನೀನು ತಲೆ ಕೆಡಿಸ್ಕೊಬೇಡ ಅಂತ ಒಳಗಡೆ ಹೋಗ್ಬಿಟ್ಟು ಸೀಮೆಣ್ಣೆ ಕ್ಯಾನ್ನ ತಂದುಬಿಟ್ಟು ಅಲ್ಲಿ ವಿದ್ಯಾ ಅವ್ರ ಅಪ್ಪನ ಕಾಲ ಹತ್ರ ಇಡ್ತಾಳೆ. ಇದನ್ನೇ ಅಲ್ವ ನೀನು ಅವತ್ತು ಇಟ್ಕೊಂಡು ನಾನು ಎದುರಿಸಿತ್ತು, ತಗೋ ಉಯ್ಕೋ ಸಾಯಿ ಅಂತ ಹೇಳ್ಬಿಟ್ಟು ಇಲ್ಲಿ ತಂದು ಇಡ್ತಾಳೆ. ನಿನಗಿದು ಸಾಕಾಗಿಲ್ಲ ಅಂತ ಅಂದರೆ ಬೇಕಾದ್ರೆ ನಾನು ಪಕ್ಕದ ಮನೆಯಿಂದನೂ ಕೂಡ ತಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯಾ ತಂದು ಇಡ್ತಾಳೆ. ಇನ್ನೊಂದು ಕಡೆ ಇಲ್ಲಿ, ನೀನು ಅವತ್ತು ಇದನ್ನೇ ಇಟ್ಕೊಂಡು ನೀನು ಅವತ್ತು ನಮ್ಮನ್ನು ಎದುರಿಸೋಕ್ಕೆ ಬಂದೆ, ಆದರೆ ನಾನು ಅವತ್ತು ಎದುರ್ಕೊಂಡು ಮದುವೆಗೆ ಒಪ್ಕೊಂಡೆ. ಆದರೆ ಇವತ್ತು ನಾನು ಯಾವುದೇ ಕಾರಣಕ್ಕೂ ನಿನ್ನ ತಡೆಯೋಕ್ಕಿಲ್ಲ, ತಗೋ ಸಾಯ್ತೀಯ ಸಾಯಿ ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯಾ ಸೀಮೆಣ್ಣೆ ಕ್ಯಾನ್ನ ಇಲ್ಲಿ ತಂದು ಇಡ್ತಿದ್ದಂಗೆ ವಿದ್ಯಾ ಅವ್ರ ಅಮ್ಮ, ಅಜ್ಜಿ, ಹಾಗೇ ಅವ್ರ ತಂಗಿ ಎಲ್ಲರೂ ಕೂಡ ಶಾಕಾಗಿ ನೋಡ್ತಾ ಇರ್ತಾರೆ. ನೀನಂತೆ ಎಷ್ಟೋ ಜನ ಬೇಜವಾಬ್ದಾರಿ ತಂದೆಯಿಂದ ಎಷ್ಟೋ ಜನ ಹೆಣ್ಮಕ್ಳು ಕಣ್ಣೀರು ಹಾಕೊಂಡು ಜೀವನ ಮಾಡ್ತಾಯಿದ್ದಾರೆ. ಅಂಥದ್ದು ನಾವು ಮತ್ತೆ ತಪ್ಪು ಮಾಡೋಕ್ಕಿಲ್ಲ. ಆದರೆ ಇನ್ನೊಂದು ತಿಳ್ಕೊ, ಮತ್ತೆ ನೀನೇನು ಸಾಯ್ತಿದ್ದೀಯ ಅಂತ ನಾವು ತಡೆಯೋಕ್ಕೂ ಬರೋಕ್ಕಿಲ್ಲ, ನೀನು ಸಾಯ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯಾ ತಂದು ಸೀಮೆಣ್ಣೆ ಕ್ಯಾನ್ನ ಇಡ್ತಾಳೆ. ಇನ್ನೊಂದು ಕಡೆಯಲ್ಲಿ ವಿದ್ಯಾ ಅವರ ಅಪ್ಪ ತುಂಬಾ ಬೇಜಾರು ಮಾಡಿಕೊಂಡು ಅಳ್ತಾ ಇರ್ತಾರೆ. ಆವಾಗ ಇಲ್ಲಿ ವಿದ್ಯಾ ಅವರಮ್ಮ, ಏನು ಮಾತಾಡ್ತಾ ಇದೀಯವ ಅಂತ ಅಂದಾಗ, ಹೌದು ಕಣವ, ನಾನು ಹೇಳ್ತಿರೋದು ದಿಟ್ಟವಾಗೇ ಐತೆ, ಇಂಥ ಬೇಜವಾಬ್ದಾರಿ ಗಂಡ ನಿನಗೂ ಬೇಡ, ಇಂಥ ಬೇಜವಾಬ್ದಾರಿಯಾಗಿರೋಂಥ ಅಪ್ಪ ನಮಗೂ ಬೇಡ, ನಮ್ಮ ಜೀವನವನ್ನು ಹಾಳು ಮಾಡಿರೋದೇ ಸಾಕಾಗೈತೆ, ಇನ್ಯಾರೂ ತಡೆಯೋಕ್ಕೂ ಹೋಗ್ಬೇಡಿ, ಅವ್ನು ಸಾಯಲಿ ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯಾ ಕೂಡ ಬೇಜಾರು ಮಾಡಿಕೊಂಡು ಒಳಗಡೆ ಹೊರಟ್ಬಿಡ್ತಾಳೆ. ಒಂದು ಕಡೆ ಇಲ್ಲಿ ವಿದ್ಯಾ ಅವ್ರ ಅಮ್ಮ ಕೂಡ, ನಾನು ಎಷ್ಟು ಹೇಳಿದ್ರು ನೀನು ಕೇಳಲಿಲ್ಲ ಅಲ್ವೇನಯ್ಯ, ಅನ್ನೋದ್ರೆ ನಾನು ಏನೇನು ಹೇಳಬೇಕು ಅಂತಿದ್ದೆ ಎಲ್ಲ ನಿನ್ನ ಮಗಳೇ ಹೇಳಿದ್ದಾಳೆ, ಇನ್ನಾದರೂ ಕೂಡ ಬದಲಾಗಯ್ಯ ಅಂತ ಹೇಳ್ಬಿಟ್ಟು ಅಲ್ಲಿಂದ ವಿದ್ಯಾ ಅವ್ರ ಅಮ್ಮನೂ ಕೂಡ ಒಳಗಡೆ ಹೋಗ್ಬಿಡ್ತಾಳೆ. ಇನ್ನೊಂದು ವಿದ್ಯಾ ಅವ್ರ ಅಮ್ಮನೂ ಕೂಡ ಒಳಗೆ ಹೋಗ್ಬಿಡ್ತಾಳೆ ಬೇಜಾರು ಮಾಡಿಕೊಂಡು. ಆವಾಗ ಇಲ್ಲಿ ವಿದ್ಯಾ ಅವರಪ್ಪ ಕೂಡ ಇಲ್ಲಿ ಸೀಮೆಣ್ಣೆನ ಉಯ್ಕೊಳ್ಳೋಕ್ಕೆ ಅಂತ ಹೋಯ್ತಾನೆ. ಇನ್ನೊಂದು ಕಡೆ ಇಲ್ಲಿ ಹಾಗೇ ವಿದ್ಯಾ ಅವರ ಅಜ್ಜಿ ಬಂದು ಸೀಮೆಣ್ಣೆ ಕ್ಯಾನ್ನ ಕಿತ್ಕೋತಾಳೆ. ಏನೋ ಸತ್ತುಬಿಟ್ಟು ನೀನೇನು ಸಾಧನೆ ಮಾಡ್ತೀಯಾ, ನಿನ್ನ ಮಗಳು ಏನೆಲ್ಲ ಹೇಳಿದ್ಲು ಗೊತ್ತಾ, ನೀನು ಇನ್ನಾದ್ರೂ ಬದಲಾಗಿ ಜೀವನ ಮಾಡಲಿ ಅಂತ ಹೇಳ್ಬಿಟ್ಟು ಅವಳ ಥರ ಹೇಳಿತ್ತು, ನೀನು ಸಾಯಲಿ ಅಂತ ಅಲ್ಲ, ನಿನ್ಗೆ ಅಷ್ಟೊಂದು ಹಠ ಇತ್ತು ಅಂತಂದರೆ ಕುಡಿಯೋದನ್ನೆಲ್ಲ ಬಿಟ್ಬಿಟ್ಟು ನಿನ್ನ ಮಗಳು ಹೇಳಿದ ಮಾತನ್ನ ಕೇಳ್ಕೊಂಡು ಜೀವನ ಮಾಡೋದನ್ನ ಕಲಿ ಅಂತ ಹೇಳ್ಬಿಟ್ಟು ಕಪಾಲಕ್ಕೆ ಹೊಡಿತಾಳೆ. ಆವಾಗ ನಾನು ಸತ್ತಿದ್ರೆ ಎಷ್ಟು ನೆಮ್ಮದಿ ಆಗ್ತಿತ್ತು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯಾರಪ್ಪನೂ ಕೂಡ ಜೋರಾಗಿ ಹೇಳೋಕ್ಕೆ ಶುರು ಮಾಡ್ತಾಳೆ. ಇನ್ನೋರ ಜೀವನನ ಬದಲಾಯಿಸ್ಕೊಂಡು ಜೀವನ ಮಾಡೋದನ್ನ ಕಲಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ವಿದ್ಯಾವರ ಅಜ್ಜಿ ಕೂಡ ಒಳಗಡೆ ಹೋಗ್ತಾಳೆ. ಆಗ ವಿದ್ಯಾನ ತಂಗಿ ಕೂಡ, ಅಪ್ಪ ನಿನ್ನಿಂದ ನಿನ್ನ ಅಮ್ಮಂಗೂ ನೆಮ್ಮದಿ ಇಲ್ಲ, ನನ್ನ ಅಮ್ಮಂಗೂ ನೆಮ್ಮದಿ ಇಲ್ಲ, ಕೊನೆ ಪಕ್ಷ ಅಕ್ಕನ ಜೀವನನೂ ಹಾಳಾಯಿತು, ನೀನು ಕೈ ಮುಗಿದು ಕೇಳ್ಕೊತೀನಿ, ಇನ್ನಾದರೂ ಬದಲಾಗು, ನನ್ನ ಜೀವನನೂ ಹಾಳು ಮಾಡಬೇಡ ಅಂದಿದ ತಕ್ಷಣ ಇಲ್ಲಿ ವಿದ್ಯಾವರಪ್ಪ ಜೋರಾಗಿ ಅಳೋಕ್ಕೆ ಶುರು ಮಾಡ್ತಾನೆ. ಇನ್ನೊಂದು ಕಡೆ ಇಲ್ಲಿ ಕೆಳಗಡೆ ಬಿದ್ದು ಕುಸ್ತು ಬೀಳ್ತಾನೆ. ಇಲ್ಲಿ ಕಡೆಯಲ್ಲಿ ಈಶ್ವರಿ ಹಾಗೇನೆ ಚಿತ್ರ ಇಬ್ಬರು ಕೂಡ ರೂಮಲ್ಲಿ ಮಾತಾಡ್ತಾ ನಿಂತಿರ್ತಾರೆ.
ಅವಾಗ ಇಲ್ಲಿ ಚಿತ್ರ ಹೇಳ್ತಿರ್ತಾಳೆ, ಅವ್ವ ಏನೆಲ್ಲ ನಾಟಕ ಮಾಡ್ತಾಳೆ ಈಗ 3 ಅಡಿ ಅಂತ ಹೇಳ್ಬಿಟ್ಟು. ಈಗ ಆಲ್ರೆಡಿ ನಾನು ಬಸ್ರಿ ಅಂತ ಹೇಳ್ಬಿಟ್ಟು ಹೊಟ್ಟೆಗೆ ಬಟ್ಟೆ ಕಟ್ಕೊಂಡು ನಡ್ಕೊಂಡಿದ್ಲು, ಅಂಥದ್ರಲ್ಲಿ ಮತ್ತೆ ಅದೇ ನಾಟಕನೇ ಇದು ಮಾಡ್ಕೊಬಿಟ್ಟು ಮತ್ತೆ ನಡ್ಕೊಂಡಾನ ಅಂತಿದ್ದಾಳೆ ಕಣವ ಇವಳು ಅಂತ ಅಂದಿದ ತಕ್ಷಣ ಇಲ್ಲಿ ಈಶ್ವರಿ ಕೂಡ ಸುಮ್ಮನೆ ಕೂತ್ಕೊಂಡು ಕೇಳಿಸ್ಕೊತಾ ಇರ್ತಾಳೆ. ಆಗ್ಲೇ ಅವ್ರ ಮನೆಯವರೆಲ್ಲ ಸೇರ್ಕೊಂಡು ನಾಟಕ ಆಡಿದ್ರು, ಈಗ ನೋಡಿದ್ರೆ ಅಲ್ಲೇ ಇದ್ದಾಳೆ, ಇನ್ನೊಂದು ಏನು ಪ್ಲ್ಯಾನ್ ಮಾಡಿದಾರೋ ಏನೋ ಅಂದಿದ ತಕ್ಷಣ ಗಂಡ ಮುಟ್ಟದಲ್ಲೇ ಏನಾದರೂ ಬಸ್ರಿ ಆಗ್ತಾಳೇನೆ ಅಂದಿದ ತಕ್ಷಣ ಅದು ಕರೆಕ್ಟೇ ಅಲ್ವೇನವ ಅಂತ ಹೇಳ್ಬಿಟ್ಟು ಇಲ್ಲಿ ಚಿತ್ರ ಹೇಳ್ತಾಳೆ. ಇದೊಂದು ನಾನು ಯೋಚನೆ ಮಾಡಿರಲಿಲ್ಲ ಅಂದಿದ ತಕ್ಷಣ ಇದೇನು ಕಲಿಯುಗ ಕಣೆ, ಇದು ಗಂಡ ಮುಟ್ಟದಲ್ಲೇ ಬಸ್ರಿ ಆಗೋಕ್ಕೆ. ಆದರೆ ನಾವು ಇದನ್ನೇ ಚೆನ್ನಾಗಿ ಅವರು ಈಗ ಹೆಂಗೆ ನಾವು ಮನೆಗೆಲ್ಲ ಹೇಳಿದ್ದೀವಿ ಇದೇ ರೀತಿ ಎಲ್ಲರ ಮನಸ್ಸಲ್ಲೂ ತಲೆಯಲ್ಲಿ ಬಿತ್ತಬೇಕು ಈ ವಿಷಯನ ನಾವು. ಇಲ್ಲ ಅಂತ ಅಂದರೆ ಅವಳು ಮತ್ತೆ ಬಂದು ಸೇರ್ಕೊಬಿಡ್ತಾಳೆ ಮನೆಗೆ ಅಂತ ಹೇಳಿದ ತಕ್ಷಣ ಹೌದು ಕಣವ, ನಾವು ಈ ಕೆಲಸ ಮಾಡಲೇಬೇಕು, ಇಲ್ಲಾಂದರೆ ಅವಳು ಮತ್ತೆ ಬಂದು ಸೇರ್ಕೊಬಿಡ್ತಾಳೆ ಅಂತ ಹೇಳ್ಬಿಟ್ಟು ಇಲ್ಲಿ ಚಿತ್ರ ಹಾಗೇನೆ ಈಶ್ವರಿ ಇಬ್ಬರು ಮಾತಾಡ್ತಾ ಕೂತಿರ್ತಾರೆ. ಇನ್ನೊಂದು ಕಡೆ ಇಲ್ಲಿ ವಿದ್ಯೆ ಕೂಡ ಬಟ್ಟೆ ಎಲ್ಲನೂ ತುಂಬಿಕೊಂಡು ಮನೆಯಿಂದ ಹೊರಗಡೆ ಹೋಗೋಕ್ಕೆ ಅಂತ ಕಾಯ್ತಾ ಇದು ಮಾಡ್ತಾ ಇರ್ತಾಳೆ. ಅವಾಗ ಇಲ್ಲಿ ಅಲ್ಲಿಗೆ ಅವಳು ತಂಗಿ ಬರ್ತಾಳೆ. ಏನು ಮಾಡ್ತಾ ಇದೀಯ ಅಕ್ಕ ಅಂದಾಗ, ಅಮ್ಮ ಬಾ ಇಲ್ಲಿ ಅಕ್ಕ ಏನು ಮಾಡ್ತಿದ್ದಾಳೆ ನೋಡು ಅಂದಿದ ತಕ್ಷಣ ಇಲ್ಲಿ ವಿದ್ಯಾ ಏನು ಮಾಡ್ತಾ ಇದೀಯ ನೀನು ಅಂತ ಹೇಳಿದಾಗ, ನಾನು ನಿನ್ನ ಗಂಡ ಇದ್ದಿದ್ದ ಕಡೆ ನಾನು ಇರೋಕ್ಕಿಲ್ಲ, ನಾನು ಎಲ್ಲರೂ ಹೋಗಿ ಸಪ್ರೇಟಾಗಿ ಜೀವನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯೆ ಹೇಳ್ತಾ ಇರ್ತಾಳೆ. ಏನು ಸುಮ್ಮನೆ ಹುಡುಗಾಟ ಅಂದ್ಕೊಂಡಿದ್ದೀಯ ನೀನು, ಒಂದು ಹೆಣ್ಣು ಹೊರಗಡೆ ಹೋಗಿ ಜೀವನ ಮಾಡೋದು ಹೆಂಗೆ ಅಂತ ಎಷ್ಟು ಕಷ್ಟ ಐತೆ ಅಂತ ನನಗೆ ಗೊತ್ತು, ಆದರೆ ನೀನು ಮತ್ತೆ ಅದನ್ನೇ ಮಾಡಬೇಡ ಅಂತ ಅಂದಿದ ತಕ್ಷಣ ಈ ಗಂಡಸರ ಸವಾಸನೇ ಇಲ್ದಿರೋ ಥರ ನಾನು ಜೀವನ ಮಾಡಬೇಕು, ಯಾರೂ ನನಗೆ ದಯವಿಟ್ಟು ತಡಿಬೇಡಿ ಅಂತ ಹೇಳ್ಬಿಟ್ಟು ವಿದ್ಯೆ ಜೋರಾಗಿ ಕಿರ್ಚಾಡೋಕ್ಕೆ ಶುರು ಮಾಡ್ತಾಳೆ. ಇನ್ನೊಂದು ಕಡೆಯಲ್ಲಿ ವಿದ್ಯಾ ಅವ್ರ ಅಜ್ಜಿ, ನೋಡು ಇದು ನಿಮ್ಮ ತಾತ ಕಟ್ಸಿರೋ ಮನೆ, ಇಲ್ಲಿರೋ ಅಧಿಕಾರ ನಿನಗೈತೆ, ಅವನಿಗಿಲ್ಲ, ಅವನಿಗೆ ನಾನು ಹೇಳ್ತೀನಿ, ನೀನು ಅದ್ರ ಬದಲು ನೀನು ತಲೆ ಕೆಡಿಸ್ಕೊಳ್ಳೋದನ್ನ ಬಿಟ್ಟಾಕ್ಬಿಡು, ಅವನಿಗೆ ಹೇಳಿ ನಾನು ಮನೆಗೆ ಬರಬೇಡ ಅಂತ ಹೇಳ್ತೀನಿ, ನೀನು ನೆಮ್ಮದಿಯಾಗಿ ಇದ್ಬಿಡು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾಳೆ. ಆವಾಗ ಇಲ್ಲಿ ಅತ್ತೆ, ನನಗೂ ಅವ್ರ ಕೈಲಿ ಹೇಗಿ ಸಾಕಾಗೋಗಿದೆ, ದಯವಿಟ್ಟು ನೀವೇ ಅದು ಏನು ಹೇಳ್ತೀರೋ ಹೇಳ್ಕೊಳ್ಳಿ, ನಮಗಂತೂ ಆಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯಾ ಅವ್ರ ಅಮ್ಮನೂ ಕೂಡ ಹೇಳೋಕ್ಕೆ ಶುರು ಮಾಡ್ತಾಳೆ. ಆವಾಗ ಇಲ್ಲಿ ವಿದ್ಯಾ ಅವ್ರ ಅಪ್ಪ ಎಲ್ಲನೂ ಕೂಡ ಬಾಗಿಲ ಹತ್ರ ನಿಂತ್ಕೊಂಡು ಗಮನಿಸ್ಕೊಂಡು ಕೇಳ್ತಾ ಇರ್ತಾನೆ. ಇಷ್ಟೊಂದು ನನ್ನಿಂದ ನನ್ನ ಮಗಳಿಗೆ ಬೇಜಾರಾಗೋಯ್ತಲ್ಲ ಜೀವನ ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯಾ ಅವ್ರ ಅಪ್ಪನೂ ಕೂಡ ಒಳಗೆ ಇಲ್ಲಿ ನೋಡೋಕ್ಕೆ ಶುರು ಮಾಡ್ತಿರ್ತಾನೆ. ಇನ್ನೊಂದು ಕಡೆ ಇಲ್ಲಿ ವಿದ್ಯಾ ಅವ್ರ ಅಜ್ಜಿ ಕೂಡ ಇಲ್ಲಿ ಹೊರಗಡೆ ಹೋಗಿ, ನೋಡು ನಾನು ಎಷ್ಟು ಹೇಳಿದ್ರು ನೀನು ಕೇಳಲಿಲ್ಲ, ಬದಲಾಗಲಿಲ್ಲ, ಈಗ ನಿನ್ನ ಮಗಳೇ ನಿನಗೆ ಈ ಥರ ಹೇಳಿದ್ರು ನೀನು ಕೇಳಲಿಲ್ಲ ಅಂತ ಇಲ್ಲಿ ವಿದ್ಯಾ ಅವ್ರ ಅಜ್ಜಿ ಹೇಳಿದಾಗ, ನೀನೇನು ಹೇಳ್ಬೇಡ ಕಣವ, ಎಲ್ಲರೂ ನಾನು ಕೇಳಿಸ್ಕೊಂಡಿದ್ದೀನಿ, ನನಗೋಸ್ಕರ ನನ್ನ ಮಗಳು ಎಲ್ಲೆಲ್ಲೋ ಹೊರಗಡೆ ಹೋಗಿ ಕಷ್ಟಪಡೋದು ಬೇಕಾಗಿಲ್ಲ, ನಾನೇ ಎಲ್ಲರೂ ಒಂದು ಕಡೆ ದೂರ ಎಲ್ಲರೂ ಕಣ್ಣಿಗೆ ಕಾಣ್ದಂಗೆ ಇರ್ತೀನಿ, ಅವಳಿಗೆ ಏನೂ ತೊಂದರೆ ಆಗಬಾರ್ದು, ಅವಳೇ ಮನೆಯಲ್ಲಿರಲಿ, ನಾನೇ ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯಾವರ ಅಪ್ಪನೂ ಕೂಡ ಇಲ್ಲಿ ಜೋರಾಗಿ ಅಳೋಕ್ಕೆ ಶುರು ಮಾಡ್ತಾರೆ. ಆಮೇಲೆ ಇಲ್ಲಿ ನನ್ನ ಮಾತನ್ನ ನಂಗೆ ಕೇಳಲಿಲ್ಲ ನೀನು ಅವತ್ತಿನ ದಿವಸ, ಅದೇ ಇವತ್ತಿನ ದಿವಸ ನಿನ್ನ ಜೀವನ ನೀನೇ ಇದು ಮಾಡ್ಕೊಂಡೆ ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯಾವರ ಅಜ್ಜಿ ಕೂಡ ಬೈಯೋಕ್ಕೆ ಶುರು ಮಾಡ್ತಾರೆ. ಆ ಕಡೆ ಇಲ್ಲಿ ಭದ್ರ ರೂಮಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಹಾಗೇನೆ ವಿದ್ಯಾ ಹಾಗೇನೆ ಇವ್ರಿಗೂ ಜಗಳ ಆಗಿದೆ ಎಲ್ಲನೂ ನೆನೆಸ್ಕೊಂಡು ಯೋಚನೆ ಮಾಡ್ತಾ ಕೂತಿರ್ತಾನೆ ರೂಮಲ್ಲಿ. ಅಲ್ಲಿಗೆ ಈಶ್ವರಿ ಹಾಗೇನೆ ಚಿತ್ರ ಇಬ್ಬರು ಬರ್ತಾರೆ. ಆಮೇಲೆ ಇಲ್ಲಿ ಭದ್ರ, ನಾನು ಹೇಳಿದ್ದು ಮಾತಾಡಿದ್ದೆಲ್ಲ ತಪ್ಪಾಯಿತು ಅಂತ ಹೇಳಿದ್ನಲ್ಲ ಚಿಕ್ಕತ್ತೆ ಅಂದಿದ ತಕ್ಷಣವೇ ಇಲ್ಲಿ, ಇಲ್ಲ ಕಣಪ್ಪ ನೀನು ಮಾತಾಡಿದ್ದು ತಪ್ಪಿಲ್ಲ, ನಿನ್ನ ಜಾಗದಲ್ಲಿ ಯಾವುದೇ ಒಬ್ಬ ಗಂಡಸಿದ್ರು ಇದೇ ಥರನೇ ಹೇಳ್ತಿದ್ದ, ಅಂತಂದರೆ ನೀನು ಮಾತಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಇಲ್ಲಿ ಈಶ್ವರಿ ಭದ್ರಾಗೆ ಹೇಳ್ತಾ ಇರ್ತಾಳೆ. ಆಮೇಲೆ ಇಲ್ಲಿ ಗಂಡ ಮುಟ್ಟದಲ್ಲೇ ಬಸ್ರಿ ಆದರು ಅಂತ ಅನ್ನೋಂಗಾಯ್ತು ಈಗ ನಿಮ್ಮ ಕತೆ. ಆದರೆ ಇಲ್ಲಿ ವಿದ್ಯೆ ತಪ್ಪು ಮಾಡಿದಾಳೆ ಅಂತ ನಾವು ಹೇಳ್ತಾ ಇಲ್ಲ, ಆದರೆ ಅವಳು ಹೆಂಗೆ ಸಾಧ್ಯ ಆಯಿತು ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳಿದ್ರೆ ಇಲ್ಲಿ ಈಶ್ವರಿ ಅವಳಿಗೆ ಇಲ್ಲಿ ಭದ್ರಿಗೆ ಮನಸ್ಸಿಗೆ ನೋವಾಗೋ ಥರ ಮಾತಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಇಲ್ಲಿ ಚಿತ್ರ, ಹೌದು ಭದ್ರ, ನೀನು ಬಸ್ರಿ ಇದ್ದಾಗಲೂ ಕೂಡ ವಿದ್ಯೆ ಬಸ್ರಿ ಅಂತ ನಡ್ಕೊಳ್ತಿದ್ದಾಗಲೂ ಕೂಡ ಅಮ್ಮಮ್ಮ ನಿಮ್ಮನ್ನು ಸೇರೋಕ್ಕೆ ಬಿಟ್ಟಿಲ್ಲ, ಅಂಥದ್ರಲ್ಲಿ ಅವಳು 3 ತಿಂಗಳು ಶೆಡ್ಡಿಂದ ಆಚೆ ಇದ್ಲು, ಅಂಥದ್ರಲ್ಲಿ ಅವಳು ಹೆಂಗೆ ಬಸ್ರಿ ಅಂದ ತಕ್ಷಣ ಹೆಂಗೆ ನಂಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ಚಿತ್ರನೂ ಕೂಡ ಹೇಳ್ತಾ ಇರ್ತಾಳೆ. ಇದನ್ನೆಲ್ಲ ಕೇಳಿಸ್ಕೊಂಡು ಭದ್ರಾಗೆ ಸ್ವಲ್ಪ ಹಿಂಸೆ ಅನ್ನೋ ಥರ ಆಗ್ತಾ ಇರುತ್ತೆ. ಆಮೇಲೆ ಇಲ್ಲಿ ವಿದ್ಯೆ ಬಗ್ಗೆ ಒಂದು ಕೆಟ್ಟ ಭಾವನೆ ಬರೋ ಥರ ಇಲ್ಲಿ ಈಶ್ವರಿ ಹಾಗೇನೆ ಚಿತ್ರ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಇದು ನಾನು ಏನೇ ಹೇಳ್ತಿರ್ತಾರೆಲ್ಲ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೋಬೇಡ ಭದ್ರ, ಯಾಕೆ ಅಂತಂದರೆ ಎಣ್ಣೆ ಎಣ್ಣೆನೇ ಆಗಲಿ ಜಾಸ್ತಿ ಹಚ್ಕೋಬೇಡ, ನಾನು ಏನು ಕೇಳ್ತಿದ್ದೀನಿ ಅಂತ ಹೇಳ್ಬಿಟ್ಟು ನೀನು ಸ್ವಲ್ಪ ಅರ್ಥ ಮಾಡ್ಕ ಅಂತ ಹೇಳ್ಬಿಟ್ಟು ಈಶ್ವರಿ ಇಲ್ಲಿ ಭದ್ರಾಗಿ ಹೇಳ್ತಾ ಇರ್ತಾಳೆ. ವಿದ್ಯಾ ಬಗ್ಗೆ ಕೆಟ್ಟ ಭಾವನೆ ಬರೋ ಥರ ಹೇಳ್ಬಿಟ್ಟು ಅಲ್ಲಿಂದ ಈಶ್ವರಿ ಹಾಗೇನೆ ಚಿತ್ರ ಹೊರಗಡೆ ಹೊರಡ್ಬಿಡ್ತಾರೆ. ಆಮೇಲೆ ಇಲ್ಲಿ ಆವಾಗ ಇಲ್ಲಿ ಚಿತ್ರಗೆ ವಿದ್ಯೆ ಬಗ್ಗೆ ತುಂಬ ಅಂದರೆ ತುಂಬಾ ಕೋಪ ಬರುತ್ತೆ. ಇನ್ನೊಂದು ಕಡೆ ಇಲ್ಲಿ ವಿದ್ಯೆ ಅವ್ರ ಅಪ್ಪನೂ ಕೂಡ, ಆಯಿತು ನಾನು ಯಾರಿಗೂ ಏನೂ ತೊಂದರೆ ಕೊಡೋದಿಲ್ಲ, ದಯವಿಟ್ಟು ಯಾರೂ ಏನೂ ಮನಸ್ಸಿಗೆ ಹಾಕೋಬೇಡಿ, ನಾನೇ ಇಲ್ಲಿಂದ ಹೊರಟೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯೆ ಅವ್ರ ಅಪ್ಪನೂ ಕೂಡ ಮನೆಯಿಂದ ಹೊರಡೋಕ್ಕೆ ಶುರು ಮಾಡ್ತಾನೆ. ಇಲ್ಲಿ ಈಶ್ವರಿ ಮತ್ತು ಚಿತ್ರ ಇಲ್ಲವ ಅಪರಿಚಿತ ವ್ಯಕ್ತಿನ ಕರೆಸ್ಬಿಟ್ಟು ಇಲ್ಲಿ ದುಡ್ಡನ್ನ ಕೊಡ್ತಾ ಇರ್ತಾರೆ. ನೋಡು, ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಶಿವರಾಮೇಗೌಡರು ಆಕ್ಸಿಡೆಂಟ್ ಮಾಡಿದ್ದು ಯಾರು ಅಂತ ಹೇಳ್ಬಿಟ್ಟು ಇಲ್ಲಿ ಹೊರಗಡೆ ಬರಬಾರ್ದು, ನೀನೇ ಹೋಗಿ ಸರೆಂಡ್ರ್ ಆಗಬೇಕು, ನೀನೇ ಹೋಗಿ ಸರೆಂಡ್ರ್ ಆಗಿ ಅವರಿಗೆ ನಾನೇ ಆಕ್ಸಿಡೆಂಟ್ ಮಾಡಿತ್ತು ಅಂತ ಹೇಳಬೇಕು. ಯಾಕೆಂದರೆ ನೀನೇ ಹೋಗಿ ಸರೆಂಡ್ರ್ ಆಗೋದ್ರಿಂದ ಇಲ್ಲಿ ಶಿಕ್ಷೆನೂ ಕಡಿಮೆ ಆಯ್ತೈತೆ, ನಿನ್ನ ಜೀವನಕ್ಕೆ ಆಗಲಿ ನಿನ್ನ ಫ್ಯಾಮಿಲಿಗೆ ಆಗಲಿ ಏನೇ ತೊಂದರೆ ಆಗದಿರೀತಿ ನಾನು ನೋಡ್ಕೋತೀನಿ, ನೀನು ಜೈಲಿಂದ ಹೊರಗಡೆ ಬಂದಮೇಲೆ ನಿನ್ನ ಲೈಫ್ನೂ ಕೂಡ ನಾನು ಸೆಟ್ಲ್ ಮಾಡ್ತೀನಿ, ಆದರೆ ಪೊಲೀಸವ್ರು ಏನೇ ಪ್ರಶ್ನೆ ಕೇಳಿದ್ರು ನಿನ್ನ ಉತ್ತರ ಒಂದೇ ಆಗಿರಬೇಕು, ನಾನೇ ಆಕ್ಸಿಡೆಂಟ್ ಮಾಡಿತ್ತು ಅಂತ ಹೇಳ್ಬಿಟ್ಟು
ಮತ್ತು ಇನ್ನೊಂದು ಏನು ಅಂತ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ನನ್ನ ಹೆಸರು ಬರಬಾರ್ದು ಅಂತ ಹೇಳ್ಬಿಟ್ಟು ಒಂದು ಅಪರಿಚಿತ ವ್ಯಕ್ತಿನ ಕರೆದ್ಬಿಟ್ಟು ಅವ್ನಿಗೆ ದುಡ್ಡನ್ನ ಕೊಡ್ತಾ ಇರ್ತಾರೆ. ಇದರಲ್ಲಿ ನಿಮ್ಮ ಹೆಸರು ಬರ್ದಿಲ್ಲದ ರೀತಿ ನಾನು ನೋಡ್ಕೋತೀನಿ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ಕೂಡ ಹೇಳ್ತಾ ಇರ್ತಾನೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ. ಪ್ಲೀಸ್ ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬೈ ಬಾಯ್ ಫ್ರೆಂಡ್ಸ್.